ಬೆಳಿಗ್ಗೆ ಗೋಡೆಯಲ್ಲಿನ ಗಡಿಯಾರ 11 ಗಂಟೆ ತೋರಿಸುತ್ತಿತ್ತು. ಯಾವುದೋ ಫೈಲ್ ಚೆಕ್ ಮಾಡುತ್ತಾ ಕುಳಿತ ಕಾವ್ಯ ಥಟ್ಟನೆ ಏನೋ ನೆನಪಾಗಿ ಬೆಲ್ಲೊತ್ತಿದಳು. ದಡಬಡಿಸಿ ಬಂದ ಕೆಲಸಗಾರನ ಬಳಿ ಆದಿತ್ಯನನ್ನು ಬರಹೇಳಿ ಎಂದಳು. ಮೇಡಮ್, ಆದಿತ್ಯ ಇವತ್ತು ರಜೆಯಲ್ಲಿದ್ದಾರೆ ಎಂದನು ಆತ. ಏನು ರಜೆಯೇ? ಯಾಕೆ ರಜೆ? ನನಗೆ ತಿಳಿಸಿಯೇ ಇಲ್ಲವಲ್ಲ ಎಂದಳು. ಆದಿತ್ಯ ವೀಕ್ ಆಫ್ ತೆಗೆದುಕೊಂಡಿದ್ದಾರೆ ಎಂದಾಗ ಸುಮ್ಮನಾದಳು. ಆದರೆ ತನಗೆ ಹೇಳದೆ ರಜೆ ಮಾಡಿರುವುದು ಆಕೆಗೆ ಬೇಸರ ಉಂಟು ಮಾಡಿತ್ತು. ಪ್ರತಿದಿನ ಕಾವ್ಯಾಳ ಬಲಗೈಯಂತಿದ್ದು ಆಕೆಗೆ ಸಂಬಂಧಪಟ್ಟ ಎಲ್ಲ ಕೆಲಸದ ಜವಾಬ್ದಾರಿಯನ್ನು ಆತನೇ ನೋಡಿಕೊಳ್ಳುತ್ತಿದ್ದ. ಯಾಕೋ ಮುಖ ಸಪ್ಪಗಾಯಿತು. ಕೈಗಳು ಫೋನಿಗಾಗಿ ತಡಕಾಡಿದವು. ಫೋನ್ ಎತ್ತಿಕೊಂಡು ನೋಡಿದಾಗ ಆತನ ಮಿಸ್ಡ್ ಕಾಲ್ ಕಣ್ಣಿಗೆ ಬಿತ್ತು. ಆದಿತ್ಯ ವೀಕ್ ಆಫ್ ಬಗ್ಗೆ ತಿಳಿಸಲು ತನಗೆ ಕಾಲ್ ಮಾಡಿರುವುದು, ತಾನೇ ಕಾಲ್ ತೆಗೆಯದಿರುವುದು ಆಕೆಯ ಅರಿವಿಗೆ ಬಂತು. ಅಂದು ಸಂಜೆಯವರೆಗೂ ಅದೆಷ್ಟು ಬಾರಿ ಆದಿತ್ಯನ ಹೆಸರು ಕರೆದಳೋ ಆಕೆಗೆ ತಿಳಿಯದು. ಆಫೀಸ್ನಲ್ಲಿ ಏನೂ ಕೆಲಸ ನಡೆಯುತ್ತಿಲ್ಲ, ನಿಮಗೆಲ್ಲ ಯಾಕೆ ಸಂಬಳ ನೀಡುತ್ತೇನೋ ಎಂದು ಸಿಡಿಮಿಡಿಗೊಳ್ಳುತ್ತಾ ಎಲ್ಲರನ್ನೂ ಬಯ್ಯತೊಡಗಿದಳು. ಕಾವ್ಯಾಗೆ ಅರಿವಿಲ್ಲದೆಯೇ ಆದಿತ್ಯ ಅವಳ ಜೀವನದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದ. ಆದರೆ ಕಾವ್ಯ ಅದನ್ನು ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ. ಕಾವ್ಯ ತನ್ನ ಯಾವುದೇ ಫೀಲಿಂಗ್ಸನ್ನು ಹೊರಗಡೆ ತೋರಿಸುತ್ತಿರಲಿಲ್ಲ. ಆಕೆಯ ಫೀಲಿಂಗ್ಸ್ ಏನೇ ಇದ್ದರೂ ಆಕೆಯ ಸಿಡಿಮಿಡಿ, ಜಗಳಗಂಟಿ, ಕೋಪದ ವ್ಯಕ್ತಿತ್ವವೇ ಕಾಣಿಸುತ್ತಿತ್ತು. ಅಥವಾ ಆಕೆ ಆ ರೀತಿಯಲ್ಲಿಯೇ ಎಲ್ಲರೊಂದಿಗೆ ಕಾಣಿಸಿಕೊಳ್ಳಲು ಬಯಸುತ್ತಿದ್ದಳು. ಹೀಗೆ 2 ದಿನ ಕಳೆಯಿತು. ಆದಿತ್ಯನ ಸುಳಿವೇ ಇರಲಿಲ್ಲ. ಶಂಕರಪ್ಪ ಏನು ಆಫೀಸ್ನಲ್ಲಿ ಎಲ್ಲರೂ ಹೇಳದೆ ಕೇಳದೆ ಅವರವರ ಇಷ್ಟ ಬಂದಂತೆ ರಜೆ ತೆಗೆದುಕೊಳ್ಳುವ ಪರ್ಮಿಷನ್ ಏನಾದರೂ ನೀಡಿದ್ದೀರೋ ಎಂದಳು. ಹಾಗೇನೂ ಇಲ್ಲ ಮೇಡಮ್, ಯಾರ ಬಗ್ಗೆ ಹೇಳುತ್ತಿದ್ದೀರಿ ಎಂದರು ಶಂಕರಪ್ಪ. ಇನ್ಯಾರು? ಆದಿತ್ಯ ರಜೆ ತೆಗೆದುಕೊಂಡು 4 ದಿನವಾಯಿತು. ಕಂಪನಿಯ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅವರು ಹೀಗೆ ಮಾಡುವುದು ಸರಿಯೇ? ಅದು ಮೇಡಮ್, ನಾನು ಇಂದು ಬೆಳಿಗ್ಗೆ ಆದಿತ್ಯಗೆ ಫೋನ್ ಮಾಡಿದ್ದೆ ಎಂದಾಗ ಕಾವ್ಯಾಳ ಕಿವಿ ನೆಟ್ಟಗಾಯಿತು. ಏನು ಹೇಳುತ್ತಾರೆ ಎಂದು ಆಲಿಸತೊಡಗಿದಳು. ಅವರ ತಾಯಿಯ ಆರೋಗ್ಯ ಸರಿಯಿಲ್ಲ ಮೇಡಮ್, ಅವರನ್ನು ಬೆಂಗಳೂರಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಮನೆಯಲ್ಲಿ ಅಮ್ಮ ಮಗ ಇಬ್ಬರೇ ಇರುವುದರಿಂದ ಅವರನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಆದ್ದರಿಂದ ಬೇರೆ ದಾರಿ ಇಲ್ಲದೆ ಅವರೇ ನಿಂತು ನೋಡಿಕೊಳ್ಳುತ್ತಿದ್ದಾರೆ ಎಂದರು. ಸರಿ, ನೀವಿನ್ನು ಹೊರಡಿ ಎನ್ನುತ್ತಾ ತನ್ನ ಕುರ್ಚಿಯಲ್ಲಿ ಕುಳಿತಳು. ತಾನೇಕೆ ಆದಿತ್ಯ ಬಗ್ಗೆ ಇಷ್ಟೊಂದು ಯೋಚಿಸುತ್ತಿದ್ದೇನೆ ಎನಿಸಿತು. ಕಂಪನಿಯಲ್ಲಿ ಇಷ್ಟೊಂದು ಕೆಲಸ ಇರುವಾಗ ತಾನೇಕೆ ಅವನ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದ್ದೇನೆ ಅನಿಸಿತು. ಆದರೆ ಜೊತೆ ಇರುವಾಗ ಆಕೆಗೆ ಎಂದೂ ಈ ಅನುಭವ ಆಗಿರಲಿಲ್ಲ. ಯಾಕೋ ಆತನೊಡನೆ ಮಾತನಾಡಬೇಕು ಅನಿಸಿತು. ಫೋನ್ ಕೈಗೆತ್ತಿಕೊಂಡಳು. ಅಷ್ಟರಲ್ಲಿ ಆಕೆಯ ಸ್ವಾಭಿಮಾನ ಅಡ್ಡಿ ಬಂತು. ನಾನು ಈ ಕಂಪನಿಯ ಬಾಸ್. ಒಬ್ಬ ಸಾಮಾನ್ಯ ಕೆಲಸಗಾರನ ಕಷ್ಟ ಸುಖ ವಿಚಾರಿಸಲು ಫೋನ್ ಮಾಡುವುದೇ ಎನಿಸಿತು. ಅದೂ ಅಲ್ಲದೆ ಆತ ಒಂದು ಫೋನ್ ಕಾಲ್ ಮಾಡಬಹುದಿತ್ತಲ್ಲ ಎಂದು ಅಲ್ಲಿಗೆ ಸುಮ್ಮನಾದಳು. ಆದಿತ್ಯ ತಾಯಿಯ ಆರೋಗ್ಯ ಸುಧಾರಿಸಿ 1 ವಾರದ ಬಳಿಕ ಆಫೀಸ್ಗೆ ಹಾಜರಾದ. ಕಾವ್ಯ ಬರುವ ಮೊದಲೇ ಆಫೀಸಿಗೆ ಹಾಜರಾಗಿದ್ದ. ಎಂದಿನಂತೆ ಕ್ಯಾಬಿನ್ ಕಡೆ ಹೊರಟ ಕಾವ್ಯ ದೂರದಿಂದಲೇ ಆತನನ್ನು ಗಮನಿಸಿದಳು. ಸಹ ನೌಕರರೊಂದಿಗೆ ಮಾತನಾಡುತ್ತಾ ನಗುತ್ತಿದ್ದ ಅವನನ್ನು ನೋಡಿದೊಡನೆ ಕಾವ್ಯಾಳ ಮನಸ್ಸು ಹಕ್ಕಿಯಂತೆ ಹಾರಾಡಿತು. ಗಂಭೀರ ಮುಖಭಾವದಿಂದ ಹತ್ತಿರ ಬಂದವಳೆ, ಇದೇನು ಆಫೀಸೋ ಮಾರ್ಕೆಟೋ, ಹೀಗೆ ಗದ್ದಲ ಮಾಡ್ತಿದ್ದೀರಲ್ಲ? ಆದಿತ್ಯ, ಒಳಗೆ ಬನ್ನಿ ಎನ್ನುತ್ತಾ ಕ್ಯಾಬಿನ್ ಕಡೆ ನಡೆದಳು. ವಿಷಯ ತಿಳಿಸದೆ ರಜೆ ತೆಗೆದುಕೊಂಡಿದ್ದರಿಂದ ಈಗಾಗಲೇ ತನ್ನ ಬಗ್ಗೆ ಕಾವ್ಯ ಮೇಡಮ್ ವಿಚಾರಿಸಿರುವ ಬಗ್ಗೆ ತಿಳಿದು ಕಳವಳ ಉಂಟಾಯಿತು. ಹೋಗು ನಿನಗಿದೆ ಮಾರಿ ಹಬ್ಬ ಎಂದು ಸಹ ನೌಕರರು ಕಾಲೆಳೆದರು. ತನ್ನೆದುರು ಕೈಕಟ್ಟಿ ನಿಂತ ಆದಿತ್ಯನ ಕಡೆಗೊಮ್ಮೆ ನೋಡಿ, ಏನ್ರಿ ಇದು, ಹೇಳದೆ ಕೇಳದೆ ಇಷ್ಟು ದಿನ ರಜೆ ಮಾಡಿದ್ದೀರಿ? ಒಂದು ಫೋನ್ ಮಾಡಿ ತಿಳಿಸಲಾಗುವುದಿಲ್ಲವೇ ಎಂದಳು ಗಡುಸಾಗಿ. ಮೇಡಮ್, ನಾನು ಫೋನ್ ಮಾಡಿದ್ದೆ. ಮೇಲಿಂದ ಮೇಲೆ ಫೋನ್ ಮಾಡಿದರೆ ನಿಮಗೆ ಇಷ್ಟವಾಗುವುದಿಲ್ಲ ಎಂದು ಮತ್ತೆ ಮಾಡಲು ಹೋಗಲಿಲ್ಲ ಎಂದನು ತಮಾಷೆಯಾಗಿ. ಸಾಕು ತಮಾಷೆ. ನಿಮ್ಮ ತಾಯಿ ಈಗ ಹೇಗಿದ್ದಾರೆ ಎಂದು ವಿಚಾರಿಸಿದಳು. ಪರವಾಗಿಲ್ಲ, ಚೆನ್ನಾಗಿದ್ದಾರೆ ಎಂದನು. ಆದರೂ ಮೇಡಮ್ ಬೇರೆಯವರ ಬಗ್ಗೆ ವಿಚಾರಿಸಿದ್ದನ್ನು ನೋಡಿ ಆಶ್ಚರ್ಯಪಟ್ಟನು. ಸರಿ, ಇನ್ಮುಂದೆ ರಜೆ ತೆಗೆದುಕೊಳ್ಳುವಾಗ ತಿಳಿಸಬೇಕು, ನಿಮಗಿಷ್ಟ ಬಂದಂತೆ ಬರುವುದಲ್ಲ ಎಂದು ಅಕೌಂಟ್ ಫೈಲ್ ನೀಡಿ ಕಳಿಸಿದಳು. ಇತ್ತ ರಾಜಶೇಖರ್ಗೆ ತಮ್ಮ ಮೇಲೆಯೇ ಜಿಗುಪ್ಸೆ ಉಂಟಾಗಿತ್ತು. ಕಾವ್ಯ ಇದೊಂದು ಬಾರಿ ಶೀಲಾ ಮತ್ತು ಅಂಜಲಿ ಬರುವಿಕೆಯ ಬಗ್ಗೆ ಒಪ್ಪಿಗೆ ಸೂಚಿಸಿದ್ದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತಿತ್ತು. ತಾನು ಮಾಡಿದ ಪಾಪ ಕಳೆದುಕೊಳ್ಳಲು ಸಿಕ್ಕ ಒಂದು ಅವಕಾಶವೂ ಕೈತಪ್ಪಿ ಹೋಯಿತು ಎಂದು
ನೊಂದುಕೊಳ್ಳುತ್ತಿದ್ದರು. ಆಗಾಗ ರಾಜಶೇಖರ್ ಶೀಲಾ ಮನೆಗೆ ಭೇಟಿ ನೀಡಿ ಬರುತ್ತಿದ್ದರು. ಹೀಗೆ ಒಂದು ದಿನ ಬಂದವರು ಹೆಂಡತಿ ಮಗಳ ಕುಶಲ ವಿಚಾರಿಸಿದರು. ಅಂಜಲಿ ಮನೆಯಲ್ಲಿ ಇರಲಿಲ್ಲ. ಆಕೆಯ ಕೆಲಸ ಹುಡುಕುವ ಕಾರ್ಯ ಮುಂದುವರೆದಿತ್ತು. ಪರಸ್ಪರ ಮಾತನಾಡಿ ಹೊರಡುವಾಗ ಒಂದಷ್ಟು ಹಣವನ್ನು ಶೀಲಾ ಕೈಯಲ್ಲಿಟ್ಟರು ರಾಜಶೇಖರ್. ಆದರೆ ಶೀಲಾ ಅದನ್ನು ತಿರಸ್ಕರಿಸಿದಳು. ಇದರಿಂದ ರಾಜಶೇಖರ್ಗೆ ಬಹಳ ನೋವಾಯಿತು. ರಾಜಶೇಖರ್ ಜೊತೆ ಬಾಳುವ ಕನಸು ನುಚ್ಚು ನೂರಾದ ದಿನವೇ ಅಂಜಲಿ ಮತ್ತು ಶೀಲಾ ಇಬ್ಬರೂ ರಾಜಶೇಖರ್ ಹಂಗಲ್ಲಿ ಬದುಕಬಾರದು ಎಂದು ತೀರ್ಮಾನಿಸಿದ್ದರು. ಅಂಜಲಿಯು ಈ ವಿಷಯದಲ್ಲಿ ದೃಢವಾಗಿದ್ದಳು. ಹಣವನ್ನು ತಿರಸ್ಕರಿಸಿದ ಶೀಲಾ ಬಳಿ, ಇದೇನಿದು ಶೀಲಾ, ಯಾಕೆ ನನ್ನನ್ನು ಎಲ್ಲರೂ ಹೀಗೆ ನೋಯಿಸ್ತೀರಾ? ಜೀವನ ಸಾಕಾಗಿದೆ ಎನಿಸುತ್ತಿದೆ ಎಂದಾಗ, ದಯವಿಟ್ಟು ಬೇಸರ ಪಟ್ಟುಕೊಳ್ಳಬೇಡಿ. ನಾನು ನಿಮ್ಮಲ್ಲಿ ಹಣ ಪಡೆಯುವುದು ಅಂಜಲಿಗೆ ಇಷ್ಟವಿಲ್ಲ. ಶೀಲಾ, ನಾನೇನು ಹೊರಗಿನವನೇ? ಆಕೆಯ ತಂದೆ. ನನ್ನ ಸಂಸಾರದ ಜವಾಬ್ದಾರಿಯನ್ನು ನಾನು ಹೊರುವುದು ತಪ್ಪೇ ಎಂದರು. ಅಂಜಲಿ ತಂದೆಯಾದ ನಿಮ್ಮ ಪ್ರೀತಿಗಾಗಿಯೇ ದೂರದಿಂದ ಬಂದವಳು. ಹಣಕಾಸಿನ ಸಹಾಯವನ್ನು ನಿರೀಕ್ಷಿಸಿ ಅಲ್ಲ. ನಿಮ್ಮನ್ನು ನೋಯಿಸೋದು ನನ್ನ ಉದ್ದೇಶವಲ್ಲ. ನಿಮಗೆ ಹಾಗೂ ಸಹಾಯ ಮಾಡಬೇಕು ಎನಿಸಿದರೆ ಆಕೆಗೆ ಒಂದು ಕೆಲಸ ಕೊಡಿಸಿ ಎಂದಳು. ಇದೇನು ಹೇಳುತ್ತಿದ್ದೀಯ ಶೀಲಾ? ನಾನೆಂಥ ಮೂರ್ಖ. ನನ್ನದೇ ಕಂಪನಿ ಇರುವಾಗ ನನ್ನ ಮಗಳು ಕೆಲಸಕ್ಕಾಗಿ ಅಲೆಯುವುದೇ? ನಾಳೆಯೇ ನಮ್ಮ ಕಂಪನಿಗೆ ಹೋಗಲು ತಿಳಿಸು. ಆಕೆಯ ಕೆಲಸದ ಬಗ್ಗೆ ಮಾತನಾಡುತ್ತೇನೆ ಎಂದು ಕಾರ್ಡ್ ಕೊಟ್ಟು ಹೊರಟರು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ.